ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಟೈಮ್ ನೋಡಿ 10 ಗಂಟೆ 10 ಕಾಲು ಆಗ್ತಿದೆ. ನಮ್ಮ ಹುಡುಗಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆಗೆ ಗಂಡನ ಪಾದ ಪೂಜೆ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ. ಈಗ ಟೈಮ್ 10:30. ಹುಡುಗಿ ಈಗ ರೆಡಿ, ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾಳೆ. ಊಟ ಮಾಡಬೇಕು. ಪೂಜೆ ಆದಮೇಲೆ ಒಂದೇ ಸತಿ ಊಟ ಮಾಡೋಣ ಅಂತ. 2 ಮಾಡಿ ಸುಮತಿ ಸುಮತಿ ಶ್ರೀಮತಿ ಬಲೆ ಹಿಡ್ಗಯ್ಯ. ಫ್ರೆಂಡ್ಸ್, ಇದು ಕೈ ಕಟ್ತಾರೆ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಮದುವೆ ಆದಮೇಲೆ ಕಟ್ಸ್ಕೊತಾರೆ ನಾನಿದು. ನಮಗೊಂದು ಕಟ್ಟಿದ್ರು, ನಮ್ಮ ಹುಡುಗಿಗೊಂದು ಕಟ್ತಾ ಇದ್ದೀವಿ. ಐಶಾ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣಕ್ಕೆ ಉನಗೆ. ತಥಾಸ್ತು. ಏನೇನು ಅನ್ಕೊಂಡಿದೀಯ ಎಲ್ಲ ಒಳ್ಳೇದಾಗಲಿ. ಸಾಕು, ಡೆಕೋರೇಷನ್ ಮಾಡ್ತಿದ್ಯಾ? ಇನ್ನೂ ಬೇಜಾರು ಟೈಮ್ ಇದೆಯಲ್ಲ, ಅದಕ್ಕೆ ಮಾಡ್ದಲ್ಲಾಗಲೇ ಹೂವು ಹಾಕಿರ್ಲಿಲ್ಲ. ಅದಕ್ಕೆ ಎದ್ದಿನ ಬುಕ್ ಮಾಡ್ಬೇಕಾ ಏನೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಕುಂಕುಮ ಇರ್ತೀನಿ. ಅಷ್ಟು ಕುಂಕುಮ ಇಡವ? ಎಲ್ಲ ಒಳ್ಳೇದಾಗಲಿ ಅಂದ್ಕೊಂಡಿರೋದಿಲ್ಲ. ಅರಿಶಿನ ಕುಂಕುಮ ಸಾಂಗ್ ಇದೆಯಾ? ಅದನ್ನು ಅರಿಶಿನ ಅಂತ ಯಾವುದು? ಅರಿಶಿನ ಕುಂಕುಮ, ಅರಿಶಿನ ಕುಂಕುಮ. ಮುಂದಕ್ಕೆ ಸಾಂಗ್ ಆಗ್ತೀನಿ ನೋಡ್ಕೊಳ್ಳಿ. ಇಷ್ಟಾರ್ಥ ಪ್ರಾಪ್ತಿರಸ್ತು. ಎಲ್ಲ ಒಳ್ಳೇದಾಗಲಿ. ದೀರ್ಘ ಸುಮಂಗಳಿ ಭಾವ. ಹಾಂ, ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಪ್ಪ. ಈ ಮನೆನ ಗುಡ್ಸಿ ಗುಂಡಾತ್ರ ಮಾಡಿ 3 ವರ್ಷ ಕುಂತ್ಕೊಂಡು ಊಟ ಮಾಡ್ತೀನಿ. ಅದು ಗಾಯ್ಸ್, ಇವತ್ತೊಂದು ಪೂಜೆ ಮುಗೀತು. ಭೀಮನ ಅಮಾವಾಸ್ಯೆ 10:15 ಆಯಿತು. ಹಸುವಾಗ್ತಿದೆ, ಊಟ ಮಾಡಕ್ಕೆ ಹೋಗಬೇಕು. ಗುಡ್ ನೈಟ್, ಬಾಯ್ ಬಾಯ್. ನೆಕ್ಸ್ಟು ಫ್ಯೂಚರ್ ಲಾಗಲ್ಲಿ ಸಿಗೋಣ. ಯಾವಾಗ ಮಾಡ್ತೀವೋ ಅವಾಗ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.